ವರಮಹಾಲಕ್ಷ್ಮಿ ವ್ರತದ ಮಹತ್ವ. ಯಾಕೆ ಆಚರಿಸಬೇಕು, ಆಚರಿಸಿದರೆ ಏನು ಫಲ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅನೇಕ ಹಬ್ಬಗಳಿವೆ. ಆದರೆ ಮಹಿಳೆಯರು ಅತ್ಯಂತ ಭಕ್ತಿ, ಶ್ರದ್ಧೆ ಮತ್ತು ಸಂಭ್ರಮದಿಂದ ಆಚರಿಸುವ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ವ್ರತಕ್ಕೆ ವಿಶೇಷ ಸ್ಥಾನವಿದೆ. ಆದರೆ ಈ ವ್ರತವನ್ನು ಯಾಕೆ ಆಚರಿಸುತ್ತಾರೆ, ಇದರ ಹಿಂದೆ ಇರುವ ನಿಜವಾದ ಕಥೆ ಏನು, ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಲು ಈ ದಿನವೇ ಯಾಕೆ ವಿಶೇಷ, ಈ ವ್ರತವನ್ನು ಆಚರಿಸಿದರೆ ನಿಜವಾಗಿಯೂ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತದೆ, ಇಂತಹ ಅನೇಕ ಪ್ರಶ್ನೆಗಳಿಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಉತ್ತರ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ವರಮಹಾಲಕ್ಷ್ಮಿ ವ್ರತ ಎಂದರೇನು? ವರ ಎಂದರೆ ವರವನ್ನು ನೀಡುವವಳು. ಮಹಾಲಕ್ಷ್ಮಿ ಎಂದರೆ ಸಂಪತ್ತು, ಐಶ್ವರ್ಯ, ಆರೋಗ್ಯ, ಸಂತೋಷ, ಧೈರ್ಯ ಮತ್ತು ಮಂಗಳದ ಅಧಿದೇವತೆ. ಅಂದರೆ ಭಕ್ತರು ಕೇಳಿದ ಒಳ್ಳೆಯ ವರಗಳನ್ನು ಅನುಗ್ರಹಿಸುವ ತಾಯಿಯೇ ವರಮಹಾಲಕ್ಷ್ಮಿ. ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಬರುವ ಶುಕ್ರವಾರ ಆಚರಿಸಲಾಗುತ್ತದೆ. ಈ ದಿನ ಲಕ್ಷ್ಮೀದೇವಿ ತನ್ನ ಭಕ್ತರ ಮನೆಗೆ ಆಗಮಿಸಿ ಆಶೀರ್ವದಿಸುತ್ತಾಳೆ ಎಂಬ ನಂಬಿಕೆ ಇದೆ. ಪುರಾಣದಲ್ಲಿ ಇರುವ ಕಥೆ. ಪುರಾಣಗಳ ಪ್ರಕಾರ ಚಾರುಮತಿ ಎಂಬ ಸದ್ಗುಣವಂತ ಮಹಿಳೆ ಒಂದು ಪಟ್ಟಣದಲ್ಲಿ ವಾಸಿಸುತ್ತಿದ್ದಳು. ಅವಳು ಪ್ರತಿದಿನ ತನ್ನ ಗಂಡ, ಕುಟುಂಬ ಹಾಗೂ ಹಿರಿಯರನ್ನು ಗೌರವದಿಂದ ನೋಡಿಕೊಳ್ಳುತ್ತಿದ್ದಳು. ದೇವರ ಭಕ್ತಿಯಲ್ಲೂ ಸದಾ ನಿರತಳಾಗಿದ್ದಳು. ಒಂದು ರಾತ್ರಿ ಮಹಾಲಕ್ಷ್ಮೀ ದೇವಿ ಅವಳ ಕನಸಿನಲ್ಲಿ ಕಾಣಿಸಿಕೊಂಡು ಹೀಗೆ ಹೇಳಿದಳು: ಶ್ರಾವಣ ಮಾಸದ ಶುಕ್ರವಾರ ನನ್ನನ್ನು ವಿಧಿವತ್ತಾಗಿ ಪೂಜಿಸಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸು. ನಿನಗೆ ಬೇಕಾದ ಎಲ್ಲ ಶುಭ ಫಲಗಳನ್ನು ನೀಡುತ್ತೇನೆ. ಚಾರುಮತಿ ಬೆಳಗ್ಗೆ ಎದ್ದು ತಕ್ಷಣ ಎಲ್ಲರಿಗೂ ಈ ಕನಸಿನ ಬಗ್ಗೆ ತಿಳಿಸಿ ಊರಿನ ಮಹಿಳೆಯರೊಂದಿಗೆ ಸೇರಿ ಭಕ್ತಿಯಿಂದ ವ್ರತವನ್ನು ಆಚರಿಸಿದಳು. ವ್ರತ ಮುಗಿದ ತಕ್ಷಣ ಅವರ ಜೀವನದಲ್ಲಿ ಐಶ್ವರ್ಯ, ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಯಿತು ಎಂದು ಪುರಾಣಗಳು ತಿಳಿಸುತ್ತವೆ. ಅಲ್ಲಿಂದಲೇ ಈ ವ್ರತ ಆಚರಣೆಗೆ ಮಹತ್ವ ದೊರೆಯಿತು. ವರಮಹಾಲಕ್ಷ್ಮಿ ವ್ರತ ಯಾಕೆ ಆಚರಿಸಬೇಕು? ಈ ವ್ರತದ ಮುಖ್ಯ ಉದ್ದೇಶ ಕೇವಲ ಹಣ ಸಂಪಾದಿಸುವುದಲ್ಲ. ಇದರ ನಿಜವಾದ ಉದ್ದೇಶ ಕುಟುಂಬದಲ್ಲಿ ಶಾಂತಿ ನೆಲೆಸಬೇಕು, ಆರೋಗ್ಯ ಉತ್ತಮವಾಗಿರಬೇಕು, ದಾಂಪತ್ಯ ಜೀವನ ಸುಖಮಯವಾಗಿರಬೇಕು, ಮಕ್ಕಳಿಗೆ ಉತ್ತಮ ಭವಿಷ್ಯ ಸಿಗಬೇಕು, ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿಯಾಗಬೇಕು, ಎಲ್ಲ ರೀತಿಯ ಕಷ್ಟಗಳು ದೂರಾಗಬೇಕು. ಈ ಎಲ್ಲ ಶುಭ ಆಶಯಗಳಿಗಾಗಿ ಈ ವ್ರತವನ್ನು ಆಚರಿಸಲಾಗುತ್ತದೆ. ಈ ವ್ರತದಿಂದ ಸಿಗುವ ಲಾಭಗಳು. ಭಕ್ತಿಯಿಂದ ಆಚರಿಸಿದವರಿಗೆ ಶಾಸ್ತ್ರಗಳಲ್ಲಿ ಅನೇಕ ಫಲಗಳನ್ನು ವಿವರಿಸಲಾಗಿದೆ. ಅವುಗಳಲ್ಲಿ ಪ್ರಮುಖವಾದವು: ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಹೆಚ್ಚಾಗುತ್ತದೆ, ಧನಾಭಿವೃದ್ಧಿ ಅವಕಾಶಗಳು ದೊರೆಯುತ್ತವೆ, ಸಾಲದ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ, ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತದೆ, ದಾಂಪತ್ಯ ಜೀವನ ಸುಖಕರವಾಗುತ್ತದೆ, ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಅಭಿವೃದ್ಧಿಗೆ ಆಶೀರ್ವಾದ ಸಿಗುತ್ತದೆ, ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ದೊರೆಯುತ್ತದೆ, ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ, ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಆದರೆ ಒಂದು ವಿಷಯವನ್ನು ನಾವು ಮರೆಯಬಾರದು: ವ್ರತ ಮಾಡುವುದಷ್ಟೇ ಸಾಕಾಗುವುದಿಲ್ಲ. ಒಳ್ಳೆಯ ನಡತೆ, ಸತ್ಯ, ಪ್ರಾಮಾಣಿಕತೆ, ದಾನ, ಕರುಣೆ ಮತ್ತು ಪರಿಶ್ರಮ ಕೂಡ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ಗುಣಗಳಾಗಿವೆ. ಲಕ್ಷ್ಮೀದೇವಿಗೆ ಇಷ್ಟವಾಗುವ ಕೆಲವು ಕಾರ್ಯಗಳು: ಮನೆಯನ್ನು ಸ್ವಚ್ಛವಾಗಿಡುವುದು, ಹಿರಿಯರನ್ನು ಗೌರವಿಸುವುದು, ಹಸಿದವರಿಗೆ ಅನ್ನವನ್ನು ದಾನ ಮಾಡುವುದು, ಅಗತ್ಯವಿರುವವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡುವುದು, ಪ್ರತಿದಿನ ದೇವರ ಸ್ಮರಣೆ ಮಾಡುವುದು, ಸುಳ್ಳು, ಕೋಪ ಮತ್ತು ಅಹಂಕಾರವನ್ನು ಕಡಿಮೆ ಮಾಡುವುದು. ಇಂತಹ ಗುಣಗಳು ಇರುವ ಮನೆಯಲ್ಲಿ ಲಕ್ಷ್ಮೀದೇವಿ ಸಂತೋಷದಿಂದ ನೆಲೆಸುತ್ತಾಳೆ ಎಂದು ಹೇಳಲಾಗಿದೆ. ವ್ರತ ಮಾಡುವಾಗ ಗಮನಿಸಬೇಕಾದ ವಿಷಯಗಳು: ಸಾಧ್ಯವಾದಷ್ಟು ಬೆಳಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ, ಪೂಜಾ ಸ್ಥಳವನ್ನು ಸ್ವಚ್ಛವಾಗಿ ಅಲಂಕರಿಸಿ, ಕಲಶ ಸ್ಥಾಪನೆ ಮಾಡಿ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸಿ, ಕುಂಕುಮ, ಅರಿಶಿನ, ಹೂವು, ಹಣ್ಣು, ತೆಂಗಿನಕಾಯಿ ಮತ್ತು ನೈವೇದ್ಯವನ್ನು ಅರ್ಪಿಸಿ, ಮಹಾಲಕ್ಷ್ಮಿ ಅಷ್ಟೋತ್ತರ ಅಥವಾ ಲಕ್ಷ್ಮೀ ಸ್ತೋತ್ರವನ್ನು ಪಠಿಸಿ, ಕುಟುಂಬದ ಎಲ್ಲರ ಒಳಿತಿಗಾಗಿ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಸುಮಂಗಲಿಯರಿಗೆ ತಾಂಬೂಲ ನೀಡಿ ಗೌರವಿಸಿ.
ಸ್ನೇಹಿತರೆ, ವರಮಹಾಲಕ್ಷ್ಮಿ ವ್ರತವು ಕೇವಲ ಒಂದು ಆಚರಣೆಯಲ್ಲ. ಇದು ಕುಟುಂಬದ ಏಕತೆ, ಭಕ್ತಿ, ಶ್ರದ್ಧೆ, ದಾನ ಮತ್ತು ಸಕಾರಾತ್ಮಕ ಜೀವನವನ್ನು ಬೆಳೆಸುವ ಒಂದು ಪವಿತ್ರ ಸಂಪ್ರದಾಯ. ನಾವು ನಿಷ್ಠೆಯಿಂದ, ಶುದ್ಧ ಮನಸ್ಸಿನಿಂದ ಹಾಗೂ ಒಳ್ಳೆಯ ಕಾರ್ಯಗಳೊಂದಿಗೆ ಈ ವ್ರತವನ್ನು ಆಚರಿಸಿದರೆ ಲಕ್ಷ್ಮೀದೇವಿಯ ಕೃಪೆ ಸದಾ ನಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಪ್ರಾರ್ಥಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ.